ಮಾದಕ ವಸ್ತುಗಳು ಮತ್ತು ಯುವಕರ ಆರೋಗ್ಯ ಈ ವಿಷಯ ಕುರಿತು ಮಾತನಾಡುತ್ತಾರೆ ಕೋಲ್ಹಾರ ತಾಲೂಕು ಕೂಡಗಿ ಗ್ರಾಮದ ಪದವಿ ಪೂರ್ವ ಕಾಲೇಜಿನ ಸಮಾಜಶಾಸ್ತ್ರ ಉಪನ್ಯಾಸಕರಾದ ಬಸವರಾಜ್ ಜಾಲವಾದಿ ಯಾಳವಾರ್. ಮಾದಕ ವಸ್ತುಗಳು ಮತ್ತು ಯುವಕರ ಆರೋಗ್ಯ. ಒಂದೇ ಸಮನೆ ಟೀಕಿಸಿಕೊಂಡ ಮಗು ಹೋರಾಟವನ್ನು ಕಲಿತುಕೊಳ್ಳುತ್ತದೆ. ವಿರೋಧಮಯ ಸನ್ನಿವೇಶದಲ್ಲಿ ಬದುಕಿದ ಮಗು ಹೋರಾಡುವುದನ್ನು ಅಳವಡಿಸಿಕೊಳ್ಳುತ್ತದೆ. ಸತತ ಅಪಹಾಸ್ಯಕ್ಕೊಳಗಾದ ಮಗು ನಾಚಿಕೊಳ್ಳುವ ಸ್ವಭಾವವನ್ನು ಮೈಗೂಡಿಸಿಕೊಳ್ಳುತ್ತದೆ. ಸತತ ಅವಹೇಳನದೊಂದಿಗೆ ಬೆಳೆಯ ಮಗುವಂತೂ ಅಪರಾಧಿ ಮನೋಭಾವನೆಯನ್ನು ಮೈಗೂಡಿಸಿಕೊಳ್ಳುತ್ತದೆ. ತಾಳ್ಮೆಯಿಂದ ಬದುಕುವ ಮಗು ಸಹನೆಯನ್ನು ಕಲಿತುಕೊಳ್ಳುತ್ತದೆ. ಪ್ರೋತ್ಸಾಹದೊಂದಿಗೆ ಜೀವಿಸುವ ಮಗು ಆತ್ಮವಿಶ್ವಾಸದಿಂದ ನಡೆಯತೊಡಗುತ್ತದೆ. ಸದಾ ಹೊಗಳಿಕೆಗಳೊಂದಿಗೆ ಬೆಳೆದ ಮಗು ಮೆಚ್ಚುವುದನ್ನು ಕಲಿತುಕೊಳ್ಳುತ್ತದೆ. ನಿಷ್ಪಕ್ಷ ಪರಿಸರದಲ್ಲಿ ಬೆಳೆದ ಮಗುವಂತೂ ನ್ಯಾಯ ಭಾವನೆಯನ್ನು ವೃದ್ಧಿಸಿಕೊಳ್ಳುತ್ತದೆ. ಪ್ರಕೃತಿಯಲ್ಲಿ ಬೆಳೆದ ಮಗು ಪರಿಸರವನ್ನು ಪ್ರೀತಿಸತೊಡಗುತ್ತದೆ. ಆದರೆ ಮಾದಕ ವಸ್ತುಗಳ ವ್ಯಸನಿ ತಂದೆ ತಾಯಿಗಳೊಂದಿಗೆ ಬೆಳೆದ ಮಗು ಆರೋಗ್ಯವನ್ನು ಕೆಡಿಸಿಕೊಳ್ಳುತ್ತದೆ. ನನ್ನ ಯುವ ಮಿತ್ರರೇ, ಜಪಾನಿನ ಹಕುಯಿನ್ ಎಂಬ ಸೈನಿಕನೊಬ್ಬ ಮಹಾತ್ಮ ಬುದ್ಧನ ಬಳಿ ನಿಂತು ತನ್ನ ಸಂಶಯವೊಂದನ್ನು ಎಸೆಯುತ್ತಾನೆ. ಗುರುಗಳೇ, ಸ್ವರ್ಗ ಹಾಗೂ ನರಕ ಇರುವುದು ನಿಜವೇ ಅಂತ. ಗುರುಗಳು ಸೈನಿಕನನ್ನು ಯಾರು ನೀನು ಎಂದು ಕೇಳಿದಾಗ, ನಾನು ಚಕ್ರವರ್ತಿಗಳ ಅಂಗರಕ್ಷಕ ಪರಿವಾರದವನು ಎಂದು ಉತ್ತರಿಸುತ್ತಾನೆ. ಮುಠಾಳ, ನಿನ್ನನ್ನು ನೋಡಿದರೆ ಭಿಕ್ಷುವನಂತೆ ಕಾಣಿಸುವೆ. ಯಾವ ರಾಜ ತನ್ನ ಪರಿವಾರದಲ್ಲಿ ನಿನಗೆ ಸೈನಿಕ ಸ್ಥಾನವನ್ನು ನೀಡಿರುವನು? ಈ ಮಾತು ಕೇಳಿ ಸೈನಿಕನಿಗೆ ಕೋಪ ಉಕ್ಕಿ ತನ್ನಲ್ಲಿದ್ದ ಖಡ್ಗವನ್ನು ಎಳೆದು ಒಂದು ಹೆಜ್ಜೆ ಮುಂದಿಡುತ್ತಾನೆ. ಓ, ಖಡ್ಗವನ್ನು ಇಟ್ಟಿರುವೆಯಾ? ನನ್ನ ತಲೆಯನ್ನು ತೆಗೆಯಲು ಸಾಧ್ಯವಾಗದಂತೆ ತುಕ್ಕು ಹಿಡಿದಿರುವುದು ಆ ನಿನ್ನ ಖಡ್ಗ ಎನ್ನುವುದು ಕೇಳಿದ ತಕ್ಷಣ ಮತ್ತಷ್ಟು ಕೋಪೋದ್ರಿಕ್ತನಾದ ಆ ವೀರ ಮತ್ತೆ ಖಡ್ಗವನ್ನು ಮೇಲೆತ್ತಿದಾಗ ನಿನ್ನ ಪ್ರಶ್ನೆಗೆ ನಿನ್ನ ವರ್ತನೆಯಲ್ಲಿಯೇ ಅರ್ಧ ಉತ್ತರ ದೊರಕಿರುವುದು. ನೀನೀಗ ನರಕದ ಬಾಗಿಲು ಬಳಿ ನಿಂತಿರುವೆ ಎಂದನು ಜ್ಞಾನಿ. ಸೈನಿಕನು ತೆಗೆದ ಖಡ್ಗವನ್ನು ಒಳಗಿಟ್ಟು ಜ್ಞಾನಿಯನ್ನು ನಮಸ್ಕರಿಸುತ್ತಾನೆ. ಆಗ ಆ ಜ್ಞಾನಿ ಹೇಳುತ್ತಾರೆ, ನಿನ್ನ ಪ್ರಶ್ನೆಗೆ ಉಳಿದ ಉತ್ತರವೇನೆಂದರೆ ನೀನೀಗ ನರಕದ ಬಾಗಿಲು ತೊರೆದು ಸ್ವರ್ಗದ ಬಳಿ ತಲುಪಿರುವೆ. ಈ ಘಟನೆಯಿಂದ ಯುವ ಸಮೂಹಕ್ಕೆ ಒಂದಂತೂ ಸ್ಪಷ್ಟವಾಗುತ್ತದೆ. ಸ್ವರ್ಗ ಹಾಗೂ ನರಕವು ನಮ್ಮಲ್ಲಿಯೇ ಇರುತ್ತದೆ. ಪ್ರೀತಿ, ವಾತ್ಸಲ್ಯ, ಸತ್ಯ, ಸಂತೋಷ ಹಾಗೂ ಸಹಾಯಕ ಎಂಬ ಚಿಂತನೆಗಳನ್ನು ಮನಗೊಂಡಾಗ ನಾವು ಸ್ವರ್ಗವನ್ನು ಆವರಿಸಿಕೊಳ್ಳುತ್ತೇವೆ. ಇದಲ್ಲದೆ ದ್ವೇಷ, ಸೇಡು, ರೋಷ, ಮಿಥ್ಯ, ದುಃಖ, ಸ್ವಾರ್ಥ ಮುಂತಾದ ಭಾವನೆಗಳು ನರಕಕ್ಕೆ ದಾರಿಯಾಗುತ್ತವೆ. ನಮ್ಮ ಮನ ಹೇಗಿದೆ ಎಂದರೆ ಅದು ಒಂಥರ ಸ್ವರ್ಗದ ಬಾಗಿಲಿನಂತೆ. ಅಲ್ಲಿಂದ ಉತ್ತಮ ಹಾಗೂ ಉನ್ನತ ಚಿಂತನೆಗಳನ್ನು ಬಿತ್ತಿಸುವುದರ ಮೂಲಕ ನಮ್ಮ ಹಾಗೂ ನಾಡಿನ ಏಳಿಗೆಗೆ ಭಾಗಿಗಳಾಗಬಹುದು. ಇವೆಲ್ಲದರ ಮುಖ್ಯ ಉದ್ದೇಶವಿಷ್ಟೇ. ಯುವಕರಾದಿಯಾಗಿ ಹಲವಾರು ಹಿರಿಯರು ಸಹ ತಮ್ಮ ಉದ್ವೇಗಗಳನ್ನು ತಗ್ಗಿಸಲು, ದುಗುಡವನ್ನು ನಿವಾರಿಸಲು, ಆತಂಕಗಳನ್ನು ನೀಗಿಸಲು, ದುಃಖ ದುಮ್ಮಾನಗಳ ಬೇಗೆಯನ್ನು ಕುಂಠಿತಗೊಳಿಸಲು ನಮಗೆ ಆಲ್ಕೋಹಾಲ್ ಬೇಕೇ ಬೇಕು ಎನ್ನುವ ಪರಿಸ್ಥಿತಿಯನ್ನು ಮುಟ್ಟಿದ್ದಾರೆ. ಶಾಮಕಗಳು ಅಥವಾ ನೆಮ್ಮದಿಕಾರಕಗಳು ಬೇಕು ಎನ್ನುವ ಗೆಳೆಯರಿದ್ದಾರೆ. ಉತ್ತೇಜಕಗಳ ಅವಶ್ಯಕತೆ ಎನ್ನುವವರು ಇದ್ದಾರೆ. ನಿದ್ರಾಜನಕಗಳು ಬೇಕೆನ್ನುವವರಿದ್ದಾರೆ. ಮನೋವಿಕಲ್ಪಗಳು ಅಥವಾ ಭ್ರಾಮಕಗಳು ಮತ್ತು ನಿಕೋಟಿನ್ ಅಥವಾ ಹೊಗೆಸೊಪ್ಪಿನ ವಿಷವನ್ನು ಬಯಸುವವರು ಇಲ್ಲದಿಲ್ಲ. ಈಗ ನಾವು ಮಾದಕ ವಸ್ತುಗಳ ಕುರಿತು ಕೆಲವು ವಿಶೇಷ ಮಾಹಿತಿಗಳನ್ನು ಅರಿಯೋಣ. ಒಂದನೆಯದು ಹೊಗೆಸೊಪ್ಪು. ಹೊಗೆಸೊಪ್ಪಿನ ಉತ್ಪಾದನೆಯಲ್ಲಿ ಭಾರತದ ಸ್ಥಾನ 3ನೇಯದು. ದೇಶದ 4,50,000 ಹೆಕ್ಟೇರ್ ಭೂಮಿಯಲ್ಲಿ ಜಗತ್ತಿನ 8% ಹೊಗೆಸೊಪ್ಪಿನ ಉತ್ಪಾದನೆಯಾಗುತ್ತಿದೆ. ಅಂದರೆ ಪ್ರತಿ ವರ್ಷ 440 ಮಿಲಿಯನ್ ಕಿಲೋಗಳಷ್ಟು ಹೊಗೆಸೊಪ್ಪಿನ ಉತ್ಪಾದನೆಯಾಗುತ್ತಿದ್ದರೂ ಅದರ 80% ಭಾಗವು ದೇಶದೊಳಗೆ ಬಳಸಲ್ಪಡುತ್ತದೆ. ಹೊಗೆಸೊಪ್ಪನ್ನು ಬಳಕೆ ಮಾಡಿ ಪ್ರತಿನಿತ್ಯವೂ 1 ಬಿಲಿಯನ್ ಬೀಡಿಯನ್ನು ತಯಾರಿಸಲಾಗುತ್ತಿದ್ದರೆ ಅದನ್ನು ಅವಲಂಬಿಸಿದ ಉದ್ಯೋಗಿಗಳ ಸಂಖ್ಯೆ 2 ಲಕ್ಷ. ಧೂಮಪಾನವನ್ನು ನಿಷೇಧಿಸಿದರೆ ಪ್ರತಿ ವರ್ಷವೂ ತನಗೆ 225.90 ಕೋಟಿ ರೂಪಾಯಿ ಆದಾಯ ನಷ್ಟವಾಗಬಹುದು ಎಂಬ ಕೊರಗೂ ಸರ್ಕಾರಕ್ಕೆ ಇಲ್ಲದಿಲ್ಲ. ಈಗ ಕೆನಾಬಿಸ್ ಅಥವಾ ಗಾಂಜಾ ಮಧ್ಯ ಏಷ್ಯಾ ಮೂಲದ್ದು. ಭಾರತದಲ್ಲಿಯೂ ಕೆನಾಬಿಸ್, ಗಾಂಜಾ ಅಥವಾ ಸೆಣಬಿನ ಬೆಳೆ ಹೇರಳವಾಗಿದೆ. ಒಂದು ಗಿಡದಿಂದ 1 ಕಿಲೋ ಒಣಗಿದ ಗಾಂಜಾ ಲಭ್ಯವಾಗುತ್ತದೆ. ಅದರ ಮಾರುಕಟ್ಟೆಯ ಬೆಲೆ ರೂಪಾಯಿ 1,000 ಇರಬಹುದೇನೋ. 1 ಹೆಕ್ಟೇರ್ ಭೂಮಿಯಲ್ಲಿ 25 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ಉತ್ಪಾದನೆ ಸಾಧ್ಯ. ಅದನ್ನು ಧೂಮದ ರೂಪದಲ್ಲಿ ಸೇವಿಸಲಾಗುವುದು. ಕೆನಾಬಿಸ್ ಗಿಡವನ್ನು ಕೆತ್ತಿದಾಗ ಬರುವ ರಾಳದಂತಹ ಅಂಟು ಚರಸ್ ಅಥವಾ ಹಶೀಶ್ ಅದನ್ನು ಧೂಮಪಾನಕ್ಕಾಗಿ ಬಳಸುತ್ತಾರೆ. ಇನ್ನು 3ನೇಯದಾಗಿ ಬ್ರೌನ್ ಶುಗರ್, ಅಫೀಮಿನ ಇನ್ನೊಂದು ಉತ್ಪಾದಕ ವಸ್ತು ಎನ್ನಬಹುದು. ಅರ್ಧ ಗ್ರಾಂ ಬ್ರೌನ್ ಶುಗರ್ನ ಬೆಲೆ ಭಾರತದಲ್ಲಿ ರೂಪಾಯಿ 330,000ಕ್ಕೂ ಹೆಚ್ಚು. ಇದನ್ನು ಸಾಮಾನ್ಯವಾಗಿ ಧೂಮದ ರೂಪದಲ್ಲಿ ಸೇವಿಸುತ್ತಾರೆ. 2 ಬಾರಿ ಸೇವಿಸಿದರೆ ಸಾಕು, ಅದರ ದಾಸನಾಗುವುದು ಗ್ಯಾರಂಟಿ. ಇನ್ನು ಅಫೀಮನ್ನು ನೋಡಿದರೆ ಬ್ರೌನ್ ಶುಗರ್ ಹಾಗೂ ಹೆರಾಯಿನ್ ಉತ್ಪಾದಿಸಲು ಅಫೀಮು ಅಗತ್ಯ. ಅಫೀಮಿನ ಅಥವಾ ಒಂದು ಬಗೆಯ ಗಸಗಸೆ ಗಿಡವನ್ನು ದೇಶದಾದ್ಯಂತ 13,000 ಹೆಕ್ಟೇರ್ ಪ್ರದೇಶದಲ್ಲಿ ಅಧಿಕೃತ ಪರವಾನಗಿಯೊಂದಿಗೆ ಬೆಳೆಸಲಾಗುತ್ತಿದೆ. ಅನಧಿಕೃತವಾಗಿ ಬೆಳೆಯುವುದಂತೂ ಲೆಕ್ಕಕ್ಕಿಲ್ಲ. ಮಧ್ಯಪ್ರದೇಶ, ರಾಜಸ್ಥಾನ್ ಹಾಗೂ ಉತ್ತರ ಪ್ರದೇಶಗಳಲ್ಲಿ ಇದನ್ನು ಸುಮಾರು 135 ಲಕ್ಷಕ್ಕೂ ಅಧಿಕ ಮಂದಿ ರೈತರು ಬೆಳೆಯುತ್ತಿದ್ದಾರೆ. ರೈತರಿಂದ ಕಿಲೋ ಒಂದಕ್ಕೆ 250 ರಿಂದ 750 ರೂಪಾಯಿಗಳಿಗೆ ಅಫೀಮನ್ನು ಸಿಬಿಎಂ, ಸೆಂಟ್ರಲ್ ಬ್ಯೂರೋ ಆಫ್ ನ್ಯಾರೋಟಿಕ್ಸ್ ಕೊಳ್ಳುತ್ತದೆ.
ಸಿಗುತ್ತದೆ. ಆದರೆ ಕಳ್ಳ ಸಾಕಾಣಿಕೆ ಮಾಡಿ ಮಾರುಕಟ್ಟೆಯಲ್ಲಿ ಅದರ ಬೆಲೆ 3,000 ರಿಂದ 7,000 ರೂಪಾಯಿ. ಇದರ ಒಟ್ಟು ವಾರ್ಷಿಕ ಉತ್ಪಾದನೆ ಸುಮಾರು 650 ಟನ್ ಅನ್ನಬಹುದು. ಇನ್ನು ಹೆರಾಯಿನ್, ಆಫೀಮಿನ ಉತ್ಪಾದಕ ಮಾದಕ ವಸ್ತು. 100 ಕಿಲೋ ಆಫೀಮಿನಿಂದ 10 ಕಿಲೋ ಹೆರಾಯಿನ್ ಲಭ್ಯ. ಇಂಜೆಕ್ಷನ್ ರೂಪದಲ್ಲಿ ಕೆಲ ಯುವಕರು, ಅದರಲ್ಲೂ ವಿಶೇಷವಾಗಿ ಶ್ರೀಮಂತ ಯುವಕರು ಸೇವಿಸುತ್ತಾರೆ. ಭಾರತದಲ್ಲಿ ಕಳ್ಳ ಸಾಗಾಣಿಕೆದಾರರು 1 ಕಿಲೋ ಆಫೀಮಿಗೆ ರೂಪಾಯಿ 7,000ದಂತೆ ಕೊಂಡು ಅದನ್ನು ಹೆರಾಯಿನ್ ಆಗಿ ರೂಪಾಂತರಿಸಿ ವಿದೇಶಿಯರಿಗೆ ಸರಿಸುಮಾರು 4-5 ಲಕ್ಷ ರೂಪಾಯಿಗಳವರೆಗೂ ಮಾರುತ್ತಾರೆ. ಭಾರತಕ್ಕೆ ಇದು ಪರಿಚಯಿಸಲ್ಪಟ್ಟಿದ್ದು ಸುಮಾರು 1980ರ ಸುಮಾರಿಗೆ. ಹೆರಾಯಿನ್ ಎಂಬುದು ಬಿಳಿಯ ಪುಡಿಯಾಗಿದ್ದು, ಅಂದ್ರೆ ಹೆರಾಯಿನ್ ಬ್ರೌನ್ ಶುಗರ್ ಅಂತ ಹೇಳ್ತೇವೆ, ಮಾರ್ಫಿನ್ ನಿಂದ ತಯಾರಿಸಲ್ಪಟ್ಟದ್ದಾಗಿದೆ. ಕೊಕೈನ್ ಎಂಬುದು ಕೋಕಾ ಗಿಡ ಎಲೆಯಿಂದ ತಯಾರಿಸಲ್ಪಟ್ಟದ್ದು. ಅದಕ್ಕೆ ಯಾವುದೇ ಪರಿಮಳ ಅಥವಾ ವಾಸನೆ ಎಂಬುದಿರೋದಿಲ್ಲ. ಕೆನಾಬಿಸ್ ಎಂಬುದನ್ನು ಸೆಣಬಿನ ಅಥವಾ ಗಾಂಜಾ ಗಿಡದಿಂದ ತಯಾರಿಸಲಾಗುವುದು. ಮಂಜುವನ ಎಂಬುದು ಭಾರತದ ಸೆಣಬಿನ ಹೆಣ್ಣು ಗಿಡಗಳಿಂದ ಫಿಮೇಲ್ ಪ್ಲಾಂಟ್ಸ್ ತಯಾರಿಸಲಾದುದಾಗಿದೆ. ಹೆರಾಯಿನ್, ಮಾರ್ಫಿನ್, ಪೆಥಿಡಿನ್ ಮತ್ತು ಕೋಕೈನ್ ಇವೆಲ್ಲವುಗಳನ್ನು ಪುಡಿಯ ರೂಪದಲ್ಲಿ ಮೂಗಿನ ಮೂಲಕ ಸೇವಿಸುವವರಿದ್ದಾರೆ, ಅಥವಾ ಅವುಗಳ ಧ್ರುವ ರೂಪವನ್ನ ಸೂಜಿ ಮದ್ದಿನ ಮೂಲಕವೂ ದೇಹಕ್ಕೆ ಕೊಟ್ಟುಕೊಳ್ಳುವವರಿದ್ದಾರೆ. ಆಫಿಮು ಮತ್ತು ಮರಿಜುವನಾಗಳನ್ನು ಹೊಗೆಬತ್ತಿಯ ರೂಪದಲ್ಲಿ ಇವು ಕೂಡ ಧೂಮಪಾನ ಮಾಡುವವರಿದ್ದಾರೆ, ಅಥವಾ ಚಿಟಿಕೆ ನಶ್ಯದಂತೆ ಮೂಗಿನ ಹೊಳ್ಳೆಯ ಮೂಲಕ ಸೇವಿಸಬಹುದು, ಅಥವಾ ಆಹಾರದ ಜೊತೆಗೆ ಹೊಟ್ಟೆಗೆ ತೆಗೆದುಕೊಳ್ಳ ಬಯಸುವವರು ಇದ್ದಾರೆಂದರೆ ಅತಿಶಯೋಕ್ತಿ ಆಗಲಾರದು. ಹಿಂದಿನ ಯುವಕರಿಗಿಂತ, ಅಂದರೆ 50 ವರ್ಷಗಳ ಹಿಂದೆ ಇದ್ದ ಯುವಕರಿಗೂ ಇಂದಿನ ಯುವಕರಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಇಂದಿನ ಯುವಕ ಯುವತಿಯರು ಹೆಚ್ಚು ಸ್ವಾತಂತ್ರ್ಯವುಳ್ಳವರಾಗಿದ್ದಾರೆ, ಕುತೂಹಲಿಗಳು, ಆತ್ಮವಿಶ್ವಾಸಿ ಉಳ್ಳವರು ಆಗಿದ್ದರು. ಎಲ್ಲೋ ಒಂದು ಕಡೆ ಆತಂಕವಂತೂ ಇದ್ದೇ ಇದೆ. ಹಿಂದಿನ ಅವಿಭಕ್ತ ಕುಟುಂಬದ ರೀತಿ ರಿವಾಜುಗಳೇ ಬೇರೆ, ಇಂದಿನ ವಿಭಕ್ತ ಕುಟುಂಬದ ರೀತಿ ರಿವಾಜುಗಳೇ ಬೇರೆ. ಇತ್ತಿತ್ತಲಾಗಿಯಂತೂ ಅವರನ್ನು ಬೆಳೆಸುತ್ತಿರುವ ರೀತಿಯೇ ಅಂತಹ ಪ್ರವೃತ್ತಿಗೆ ಕಾರಣವಾಗಿದೆ ಏನೋ. ಇಂತಹ ಯುವಕರು ಮಾದಕ ವಸ್ತುಗಳನ್ನು ಕಂಡಾಗ, ಅವುಗಳನ್ನು ಉಪಯೋಗಿಸುತ್ತಿರುವವರನ್ನು ನೋಡಿದಾಗ, ಅವುಗಳ ಪರಿಣಾಮಗಳ ಬಗ್ಗೆ ಚಿತ್ರ ವಿಚಿತ್ರ ವಿವರಣೆಗಳನ್ನು ಕೇಳಿದಾಗ ತಾವೇಕೆ ಆ ರುಚಿ ನೋಡಬಾರದೆಂದು ಅನ್ನಿಸಿ ತಡೆಯಲಾಗದ ಕುತೂಹಲಕ್ಕೆ ಒಳಗಾಗುತ್ತಾರೆ. ಇದು ಒಮ್ಮೊಮ್ಮೆ ಒಂದು ತರಹದ ಸಾಹಸವೇನೋ ಎಂಬಂತೆ ಅವರನ್ನು ಮಾದಕ ವಸ್ತುಗಳ ಸೇವನೆಗೆ ತಳ್ಳುವುದು. ಕೆಲವು ಮಂದಿ ಯುವಕ ಯುವತಿಯರು ಕೇವಲ ಮೋಜಿಗಾಗಿ ಒಂದು ಕಿಕ್ ಅಥವಾ ಥ್ರಿಲ್ ಪಡೆಯಲು ಅವುಗಳ ಬಲೆಗೆ ಬೀಳುತ್ತಿದ್ದಾರೆ. ಉದಾಹರಣೆಗಾಗಿ ಮಾರಿಜುವನ್ನ ಸಿಗರೆಟ್ ಸೇದುವ, ಕಾಕ್ಟೈಲ್ ಪಾರ್ಟಿಯೊಳಗೆ ಭಾಗಿಯಾಗುವ, ಆಫೀಮು ಸೇವಿಸುವ, ಚರಸ್ ಹಾಕಿದ ತಾಂಬೂಲು ಮೆಲ್ಲುವ ಪ್ರಲೋಭನಕ್ಕೆ ಯುವಕರು ಬಲಿ ಬೀಳುತ್ತಿರುವುದು ವಿಶೇಷವೇನಲ್ಲ ಬಿಡಿ. ಇನ್ನು ಮಾದಕ ವಸ್ತು ಸೇವನೆಗೆ ಹಾಗೂ ವ್ಯಸನಕ್ಕೆ ಕಾರಣಗಳೇನು? 1. ಭಾವನಾತ್ಮಕ ಗೊಂದಲಗಳು ಮತ್ತು ತೊಂದರೆಗಳು. 2. ಸಮವಯಸ್ಕ ಸಮೂಹದ ಪ್ರಭಾವಗಳು. 3. ಪರಕೀಯ ಪ್ರಜ್ಞೆ ಮತ್ತು ಪ್ರೇರಣೆಯ ಕೊರತೆ. 4. ಜೀವನದ ಒತ್ತಡಗಳಿಂದ ಹಾಗೂ ಸಂಘರ್ಷಗಳಿಂದ ತಪ್ಪಿಸಿಕೊಳ್ಳಲು. 5. ಒಂದು ಬಗೆಯ ಕಿಕ್ ಅಥವಾ ಥ್ರಿಲ್, ಉನ್ಮಾದತೆಯನ್ನು ಪಡೆಯಲು ಮಾದಕ ವಸ್ತುಗಳ ಬಳಕೆಯಾಗುತ್ತಿದೆ. ಅದೇನೇ ಇರಲಿ, ಮಾದಕ ವಸ್ತು ಸೇವನೆಯ ಒಟ್ಟು ಪರಿಣಾಮ ಅವನತಿಗೆ ನಾಂದಿ ಹಾಡಿದಂತೆಯೇ. ಈ ಮಾದಕ ವಸ್ತು ವ್ಯಸನದಲ್ಲಿ ಕುಟುಂಬ ಹಾಗೂ ಸಮವಯಸ್ಕರ ಸಮೂಹದ ಪಾತ್ರ ಬಹಳ ಮಹತ್ವದ್ದು. ಗಮನಿಸಬೇಕಾದ ಇನ್ನೊಂದು ಮುಖ್ಯ ಸಂಗತಿಯೊಂದಿದೆ. ಅದು ವಾತ್ಸಲ್ಯಪೂರ್ಣವಾದ ಕೌಟುಂಬಿಕ ಸಂಬಂಧಗಳು ಮಾದಕ ವ್ಯಸನಿಗಳಾಗದಂತೆ ಮಕ್ಕಳನ್ನು ತಡೆಹಿಡಿಯಬಲ್ಲವು. ಮಕ್ಕಳ ಬಗೆಗಿನ ತಮ್ಮ ಕರ್ತವ್ಯ ಹೊಣೆಗಾರಿಕೆಗಳ ಬಗ್ಗೆ ತಾಯಿ ತಂದೆಯರು ಹೊಂದಿರಬಹುದಾದ ತಿಳುವಳಿಕೆ ಮತ್ತು ಆ ಕುರಿತಾದ ಬದ್ಧತೆ, ಮಕ್ಕಳ ಮೇಲೆ ಹೊಂದಿರಬಹುದಾದ ನಿಯಂತ್ರಣದ ಸ್ವರೂಪ, ತಾಯಿ ತಂದೆಯರು ಮಕ್ಕಳ ಮೇಲೆ ವಿಧಿಸುವ ಶಿಸ್ತಿನ ಸ್ವರೂಪ, ಮಕ್ಕಳುಗಳು ಸ್ನೇಹಿತರಲ್ಲಿ ತಂದೆ ತಾಯಿಯರು ತೋರಿಸುವಂತಹ ಆಸಕ್ತಿ, ಮಕ್ಕಳುಗಳು ರಜಾದಿನಗಳಲ್ಲಿ ಇರುವ ರೀತಿ, ಇವೇ ಮುಂತಾದ ಕುಟುಂಬ ಅಂಶಗಳಿಗೂ ಮತ್ತು ಮಾದಕ ವಸ್ತುಗಳ ಸೇವನೆಗೂ ನಿಕಟವಾದ ಸಂಬಂಧವಿದೆ ಎಂಬ ಅಂಶಗಳು ರಾಮ್ ಅಹುಜಾರ್ ಅವರ ಅಧ್ಯಯನದಲ್ಲಿ ಸ್ಪಷ್ಟವಾಗಿ ಮೂಡುಬಂದಿರುತ್ತವೆ. ಈ ಗಾಂಧೀಜಿಯವರು ಮದ್ಯಪಾನದ ಕಟ್ಟಾ ವಿರೋಧಿಗಳಾಗಿದ್ದರು ಎಂಬುದು ನಮಗೆ ಗೊತ್ತಿರಬೇಕು. ದೈಹಿಕವಾಗಿ ಹಾಳು ಮಾಡುತ್ತಿರುವ ಮದ್ಯಪಾನ, ಧೂಮಪಾನ ನಿಷೇಧಿಸಬೇಕು ಎಂದು ಹೇಳಿದ್ದಾರೆ. ರಾಜ್ಯ ಕೇಂದ್ರ ಸರ್ಕಾರಗಳು ಪಾನ ನಿರೋಧ ಕಾರ್ಯಕ್ರಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಯಲ್ಲಿ ತರಬೇಕು. ಒಂದೆಡೆ ಗಾಂಧೀಜಿಯವರು ಹೇಳಿರುವಂತೆ, ನನ್ನನ್ನೇನಾದರೂ ಭಾರತದ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂಡಿಸಿದರೆ ಭಾರತದಲ್ಲಿ ಉತ್ಪಾದನೆಯಾಗುವ ಸಾರಾಯಿಯನ್ನು ನಾನು ಹಿಂದೂ ಮಹಾಸಾಗರದಲ್ಲಿ ಸುರಿದು ಬಿಡುತ್ತೇನೆ ಅಂತ. ಮಾದಕ ವಸ್ತುಗಳನ್ನು ಸೇವಿಸುವವರೇ ಅನೇಕ ಕೊಲೆ, ಸುಲಿಗೆ ಇತ್ಯಾದಿ ಮಾಡುತ್ತಾರೆ ಎಂಬುದು 70% ದೃಢಪಟ್ಟಿದೆ. ಅನೇಕ ಅಪರಾಧಗಳು ಇವರಿಂದಲೇ ನಡೆಯುತ್ತವೆ. ಮಾದಕ ವಸ್ತುಗಳನ್ನು ಸೇವಿಸುವವರ ದೇಹವೆಂದರೆ ಅದು ಗೆದ್ದಲು ಹೆತ್ತಿದ ಮರದಂತೆಯೇ ಎಂದು ತಿಳಿಯಬೇಕು. ಸರ್ಕಾರ, ಸಮಾಜ, ಗುರು ಹಿರಿಯರು ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲು ಮುಂದಾಗಬೇಕು. ಆಗಾಗ ಪಾಲಕರು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ತಮ್ಮ ತಮ್ಮ ಮಕ್ಕಳ ಬ್ಯಾಗು, ಹಾಜರಿ ಹಾಗೂ ಪ್ರಗತಿಯನ್ನು ಪರಿಶೀಲಿಸುವುದಾಗಬೇಕು. ಇತ್ತೀಚಿನ ಸಿನಿಮಾಗಳನ್ನು ಗಮನಿಸಿ ಸೆನ್ಸಾರ್ ಮಂಡಳಿ ಸಮಾಜದ ಹಿತದೃಷ್ಟಿಯಿಂದ ಟಿಆರ್ಪಿ ಹುಚ್ಚಿಗೆ ನಾ ಮುಂದು ತಾ ಮುಂದು ಎಂಬಂತೆ ಸಮಾಜದ ಸ್ವಾಸ್ಥ್ಯವನ್ನ, ಸಾಮರಸ್ಯವನ್ನ ಗಮನಿಸದೆ ಯುವ ಪೀಳಿಗೆ ಹಾಳಾಗುವುದರ ಹಿಂದಿನ ಪೂರಕ ಸಂಗತಿಗಳ ಕಡೆಗೆ ಗಮನ ಹರಿಸಿ ಯುವ ಅಶಾಂತಿ ಉಂಟಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಗೆಳೆಯರೇ, ಶಾರೀರಿಕ ದುರ್ಬಲತೆಯಿಂದ ಏನನ್ನೂ ಸಾಧಿಸಲಾಗದು. ದುರ್ಬಲವಾದ ಮೆದುಳು ಅದೇನು ಮಾಡಬಲ್ಲದು ಹೇಳಿ? ಶಾರೀರಿಕ ದುರ್ಬಲತೆಯಿಂದ ನಾವು ಸೋಮರಿಗಳಾಗುತ್ತೇವೆ, ವಿನಃ ಒಗ್ಗಟ್ಟಾಗಲಾರೆವು. ನಾವು ಅರಗಿಳಿಯಂತೆ ಮಾತನಾಡುತ್ತೇವೆ, ಆದರೆ ಅವುಗಳನ್ನು ಎಂದಿಗೂ ಮಾಡುವುದಿಲ್ಲ. ಕೆಲಸ ಮಾಡದೆ ಮಾತನಾಡುವುದು ನಮ್ಮ ಚಾಳಿ. ಕಾರಣವೇನೋ ಸ್ಪಷ್ಟವಾಗಿದೆ. ಶಾರೀರಿಕ ದುರ್ಬಲತೆ, ವಿವೇಕಾನಂದರು ಹೇಳುವಂತೆ, ಮೊದಲನೆಯದಾಗಿ ನಮ್ಮ ಯುವಕರು ಬಲಾಢ್ಯರಾಗಬೇಕು. ಧರ್ಮ ನಂತರದ್ದು. ನನ್ನ ತರುಣ ಸ್ನೇಹಿತರೆ, ಶಕ್ತಿಯುತರಾಗಿ, ಅದೇ
ಅದೇ ನಿಮಗೆ ನನ್ನ ಬುದ್ಧಿವಾದ. ಗೀತೆಯನ್ನು ಪಾರಾಯಣ ಮಾಡುವುದಕ್ಕಿಂತ ಚಂಡಾಟದ ಮೂಲಕ ನೀವು ಮೋಕ್ಷದ ಸಮೀಪಕ್ಕೆ ಹೋಗುವಿರಿ. ನಿಮ್ಮ ಬಾಹುವಿನ ಮೋಸಖಂಡಗಳು ಸ್ವಲ್ಪ ಬಲವಾದರೆ ನೀವು ಗೀತೆಯನ್ನು ಚೆನ್ನಾಗಿ ತಿಳಿದುಕೊಳ್ಳುವಿರಿ. ನಿಮ್ಮಲ್ಲಿ ಸ್ವಲ್ಪ ಬಿಸಿ ರಕ್ತ ಹರಿಯುತ್ತಿದ್ದರೆ ಆಗ ಶ್ರೀಕೃಷ್ಣನ ಅದ್ಭುತ ಪ್ರತಿಭೆ ಮತ್ತು ಮಹಾಶಕ್ತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಿರಿ. ನಿಮ್ಮ ದೇಹ ಕಾಲ ಮೇಲೆ ಸ್ಥಿರವಾಗಿ ನಿಂತುಕೊಂಡರೆ ನಾವು ಕೂಡ ಮನುಷ್ಯರು ಎಂಬ ಭಾವನೆ ನಿಮಗೆ ಬಂದಾಗ ಉಪನಿಷತ್ತುಗಳನ್ನ, ಆತ್ಮಮಹಿಮೆಯನ್ನ ಚೆನ್ನಾಗಿ ಅರಿತುಕೊಳ್ಳುವಿರಿ. ನಮಗೀಗ ಶಕ್ತಿ ಬೇಕು. ವಿವಿಧ ಚಟಗಳ ದಾಸರಾದಾಗ ಶಕ್ತಿ ಎಲ್ಲಿಂದ ಬರುವುದು? ಆರೋಗ್ಯವನ್ನು ಕಳೆದುಕೊಂಡರೆ ಎಲ್ಲವನ್ನೂ ಕಳೆದುಕೊಂಡಂತೆ. ಯುವಕರು ವಾಸ್ತವದ ಅಮಲಿನಿಂದ ದೂರವಿದ್ದು ಆರೋಗ್ಯ ಕಾಪಾಡಿಕೊಳ್ಳಬೇಕು. ಏಕಾಗ್ರತೆಯ ಕೊರತೆಯಿಂದ ಬಳಲುವ ಅನೇಕ ಯುವ ಜನರು ದೇಶದ ಆಸ್ತಿಯಾಗಬೇಕು. ದಡ್ಡರು ಹಾದಿ ಬಿಡುತ್ತಾರೆಂದು ದೊಡ್ಡವರು ಹಾದಿ ಬಿಡಬಾರದು. ನಮ್ಮ ಏಕಾಗ್ರ ಚಿತ್ತವನ್ನು ಬದಲಿಸಿ ಮೊಬೈಲ್, ಮದ್ಯಪಾನ, ಧೂಮಪಾನ ಮುಂತಾದ ಚಟಗಳಿಂದ ದೂರ ಸರಿದಾಗ ಮಾತ್ರ ನಾವು ನಿಂತ ನೆಲವನ್ನು ಭದ್ರಪಡಿಸಿಕೊಳ್ಳಲು ಸಾಧ್ಯ. ಭಾರತ ಮಾತೆಯ ಹೆಮ್ಮೆಯ ಮಕ್ಕಳಾಗಲು ಸಾಧ್ಯ. ನಮಸ್ತೆ. ಇದುವರೆಗೆ ಮಾದಕ ವಸ್ತುಗಳು ಮತ್ತು ಯುವಕರ ಆರೋಗ್ಯ ಈ ವಿಷಯ ಕುರಿತು ಮಾತನಾಡಿದವರು ಕೋಲಾರ ತಾಲೂಕು ಕೂಡಗಿ ಗ್ರಾಮದ ಪದವಿ ಪೂರ್ವ ಕಾಲೇಜಿನ ಸಮಾಜಶಾಸ್ತ್ರ ಉಪನ್ಯಾಸಕರಾದ ಬಸವರಾಜ ಜಾಲವಾದಿ ಯಾಳವಾರ್.